ಗೃಹಲಕ್ಷ್ಮಿ ಹಣ ಅನರ್ಹರಿಗೆ ಹೋಗೋದನ್ನ ತಪ್ಪಿಸಲು ಸರ್ಕಾರ ಮುಂದಾಗಿದೆ. ಅರ್ಹರು ಯಾರೆಂದು ತಿಳಿಯಲು ಅಧಿಕಾರಿಗಳು ಅಖಾಡಕ್ಕಿಳಿದಿದ್ದಾರೆ. ಗೃಹಲಕ್ಷ್ಮಿ ಯೋಜನೆ ಪರಿಷ್ಕರಣೆ ಸಂಬಂಧ ನಾಳೆ ಮಹತ್ವದ ಚರ್ಚೆ ನಡೆಯಲಿದೆ. ಮತ್ತೊಂದು ಕಡೆ ಫ್ರೀ ಬಸ್ ಪಡೆಯುವ ಉತ್ಸಾಹದಲ್ಲಿದ್ದ ವಿದ್ಯಾರ್ಥಿಗಳಿಗೆ ಸರ್ವರ್ ಶಾಕ್ ನೀಡುತ್ತಿದೆ. ಗೃಹಲಕ್ಷ್ಮಿ ಯೋಜನೆ ಪರಿಷ್ಕರಣೆಗೆ ಸಿಎಂ ಡಿಕೆ ಸೂಚನೆ. ವೈಯಕ್ತಿಕ ಖಾತೆ ಮಾಹಿತಿ ಸಂಗ್ರಹ ನಾಳೆ ಮೀಟಿಂಗ್. ಗೃಹಲಕ್ಷ್ಮಿ ಯೋಜನೆ ಕಾಂಗ್ರೆಸ್ ಸರ್ಕಾರದ ಮಹತ್ವದ ಗ್ಯಾರಂಟಿ. ಈ ಹಣ ಅನರ್ಹರ ಖಾತೆಗೂ ಜಮೆಯಾಗ್ತಿದೆ. ಹೀಗಾಗಿ ಈ ಲೋಪದೋಷ ತಡೆಗಟ್ಟಲು ಸರ್ಕಾರ ಪರಿಷ್ಕರಣೆಗೆ ಮುಂದಾಗಿದೆ. ಸಿಎಂ ಡಿಕೆ ಶಿವಕುಮಾರ್ ಸೂಚನೆ ಮೇರೆಗೆ ಹೊಸದಾಗಿ ಅರ್ಜಿ ಆಹ್ವಾನಿಸಲು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಜ್ಜಾಗಿದೆ. ಗೃಹಲಕ್ಷ್ಮಿ ಯೋಜನೆ ಪರಿಷ್ಕರಣೆಗೆ ಅಧಿಕಾರಿಗಳು ಸಿದ್ಧತೆ ನಡೆಸಿದ್ದು, ಫಲಾನುಭವಿಗಳ ಮತದಾನ ಹಕ್ಕನ್ನ ಸರ್ಕಾರ ಖಾತರಿಪಡಿಸಿಕೊಳ್ಳಲಿದೆ. ಜೊತೆಗೆ ಜಂಟಿ ಬ್ಯಾಂಕ್ ಖಾತೆ ಬದಲಿಗೆ ವೈಯಕ್ತಿಕ ಖಾತೆಗೆ ಹಣ ಜಮೆ ಮಾಡಲಿದೆ. ಹೀಗಾಗಿ ಅಧಿಕಾರಿಗಳು ವೈಯಕ್ತಿಕ ಖಾತೆಯ ಮಾಹಿತಿ ಸಂಗ್ರಹಿಸುತ್ತಿದ್ದಾರೆ. ನಾಳೆ ಈ ಬಗ್ಗೆ ಇಲಾಖೆ ಅಧಿಕಾರಿಗಳು ಮಹತ್ವದ ಚರ್ಚೆ ನಡೆಸಲಿದ್ದಾರೆ. ಫ್ರೀ ಬಸ್ ಪಾಸ್ಗೆ ಅರ್ಜಿ ಹಾಕಲು ಸರ್ವರ್ ಸಮಸ್ಯೆ. ದುಡ್ಡು ಕೊಟ್ಟು ಕಾಲೇಜಿಗೆ ಹೋಗ್ತಿರೋ ವಿದ್ಯಾರ್ಥಿಗಳು. ಸಿಎಂ ಡಿಕೆ ಶಿವಕುಮಾರ್ ಎಲ್ಲ ವಿದ್ಯಾರ್ಥಿಗಳಿಗೆ ಫ್ರೀ ಬಸ್ ಪಾಸ್ ಘೋಷಿಸಿದ್ದಾರೆ. ಕಳೆದ ಗುರುವಾರದಿಂದಲೇ ಅರ್ಜಿ ಸಲ್ಲಿಸಲು ಅವಕಾಶ ನೀಡಿದೆ. ವಿದ್ಯಾರ್ಥಿಗಳು ಎಲ್ಲಾ ದಾಖಲೆಗಳ ಜೊತೆ ಸೈಬರ್ ಸೆಂಟರ್ಗೆ ಲಗ್ಗೆ ಹಾಕಿದ್ರು. ಆದರೆ ಸೇವಾ ಸಿಂಧು ಪೋರ್ಟಲ್ನಲ್ಲಿ ಸರ್ವರ್ ಗಿರಕಿ ಹೊಡೆಯುತ್ತಿತ್ತು. ಇತ್ತ ಪಾಸ್ ಸಿಗದೆ ಹಣ ಕೊಟ್ಟು ವಿದ್ಯಾರ್ಥಿಗಳು ಓಡಾಡ್ತಿದ್ದಾರೆ. ವಾರದಲ್ಲಿ ಕೇವಲ 3622 ವಿದ್ಯಾರ್ಥಿಗಳು ಮಾತ್ರ ಅರ್ಜಿ ಸಲ್ಲಿಸಿದ್ದಾರೆ. ನಾವು ಮ್ಯಾಕ್ಸಿಮಮ್ ಒಂದು 2-3 ಆಗ್ತಿದೆ ಅಷ್ಟೇ. ನಮ್ಮ ಕಾಲೇಜಲ್ಲೇ ಕೂಡ ಒಂದು 10 ರಿಂದ 100 ಜನರವರೆಗೂ ಅಷ್ಟೇ ಆಗಿದೆ ನಮ್ದು ಅಪ್ಲಿಕೇಶನ್. ಬೆಂಗಳೂರು ಒಂದು ಸೆಂಟರ್ಗೆ ಹೋದ್ರೆ ಅವರು ಕೂಡ ಇಲ್ಲ ಸರ್ವರ್ ಇಲ್ಲ ಬರ್ತಾ ಇಲ್ಲ ಅಂತಿದ್ದಾರೆ. ನಾವು ಸೈಬರ್ ಸೆಂಟರ್ ಇದು ಮಾಡಿದ್ರೆ ಅದು ಆಗ್ತಿಲ್ಲ. ಆಧಾರ್ ವೆರಿಫಿಕೇಶನ್ಗೆ ಆಗ್ತಿದ್ರೆ ಅಲ್ಲೇ ಸರ್ವರ್ ಹೊಟ್ಟೋಗೋದು ಮತ್ತೆ ಬ್ಯಾಕ್ ಬಂದ್ಬಿಡುತ್ತೆ. ಒಂದ್ ಕಡೆ ಸರ್ವರ್ ಕಿರಿಕಿರಿ ಆದ್ರೆ ಮತ್ತೊಂದ್ ಕಡೆ ಮೊಬೈಲ್ಗೆ OTP ಬರ್ತಿಲ್ವಂತೆ. ಕೆಲವೆಡೆ OTP ಬಂದ್ರೂ ಸ್ಕೂಲ್, ಕಾಲೇಜು ಮತ್ತು ಮನೆ ವಿಳಾಸ ಅಪ್ಲೋಡ್ ಆಗ್ತಿಲ್ವಂತೆ. ಯಾರಿಗೂ ಸಿಗ್ತಾ ಇಲ್ಲ. ಕೇಳಿದ್ರೆ OTP ಬಂದಿಲ್ಲ, ನಿಮಗೆ OTP ಬಂದಾಗ ಬನ್ನಿ ಅಂತಾರೆ. ನಾವು ಆ ನಂಬರ್ ಬಿಟ್ಟು ಬೇರೆ ನಂಬರ್ಗೆ ಏನಾದರೂ ಕೊಟ್ಟರೆ ಆ ನಂಬರ್ಗೆ OTP ಬರಲ್ಲ. ಕೇಳಿದ್ರೆ ನಿಮ್ಮ ಮೊಬೈಲ್ ಪ್ರಾಬ್ಲಮ್ ಇದೆ ಅಂತಾರೆ. ಗೌರ್ಮೆಂಟ್ ಪ್ರಾಬ್ಲಮ್ ಇಟ್ಕೊಂಡು ಮೊಬೈಲ್ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾರೆ. ಫ್ರೀ ಬಸ್ ಕೊಟ್ಟು ಸರ್ವರ್ ಸಮಸ್ಯೆ ಬಗೆಹರಿಸದ ಸರ್ಕಾರದ ವಿರುದ್ಧ ವಿದ್ಯಾರ್ಥಿಗಳು ಬೇಸರಗೊಂಡಿರೋದು ಸುಳ್ಳಲ್ಲ. ಕಿರಣ್ ಸೂರ್ಯ, TV9 ಬೆಂಗಳೂರು.